ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಪಡವಲಕಾಯಿ ಬಜ್ಜಿ ಅಥವಾ ಪಡವಲಕಾಯಿ ಬೋಂಡ ಅಂತಲೂ ಹೇಳ್ಬೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಪಡವಲಕಾಯಿ ತೊಗೊಂಡಿದ್ದೀನಿ. ಆ ಪಡವಲಕಾಯಿದು ಮೇಲಿದು ತಿರುಳು ಎಲ್ಲ ತೆಕ್ಕೋಬೇಕು. ಅದಕ್ಕೆ ನಾನು ಒಂದು ಚಾಕುವಿನಿಂದ ಮೇಲ್ಗಡೆದೆಲ್ಲ ತಿರುಳು ತೆಕ್ಕೊತೀನಿ ನೋಡಿ. ಈ ಥರ ಎಲ್ಲ ಫುಲ್ಲು ತೆಕ್ಕೊಂಡ್ಬಿಡ್ತೀನಿ. ತೆಕ್ಕೊಂಡ್ಬಿಟ್ಟು ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡು ಆ ಕಡೆ ಈ ಕಡೆ ತೆಗೆದು ಕಟ್ ಮಾಡ್ಕೊತೀನಿ ನಾನು ನೋಡಿ. ಫುಲ್ಲೆಲ್ಲ ತೆಗ್ದಿದ್ದಾಯಿತು ಮೇಲಿನ ತಿರುಳು ನೋಡಿ. ಈ ಥರ ಬರುತ್ತೆ, ಅದು ವೈಟ್ ಆಗಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಕಡಲೆಬೇಳೆನ ಮಿಲ್ ಮಾಡಿಸ್ಕೊಂಡು ಬಂದಿದ್ದು ಹಿಟ್ಟು, ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಪಡವಲಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ 4ರಿಂದ 5 ಮೆಣಸಿನ್ಕಾಯಿ ಸಣ್ಣದು ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1/2 ಟೀ ಸ್ಪೂನ್ ಜೀರಿಗೆ, ಹಾಗೆ ಇಲ್ಲಿ ಸೋಡಾ ತೊಗೊಂಡಿದ್ದೀನಿ 1/2 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಈ ಕಡೆ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲಿಗೆ ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ, ಹಾಗೆ ಅಕ್ಕಿ ಹಿಟ್ಟು ಹಾಕಿದೆ. ಇವಾಗ ಈರುಳ್ಳಿ ಹಾಕೋತಿದ್ದೀನಿ ನೋಡಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಜೀರಿಗೆ ಹಾಕ್ಕೊಂಡೆ ನೋಡಿ, ಸೋಡಾ ಪುಡಿ ಹಾಕಿದೆ. ಸೋಡಾನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇನ್ನೇನು ನಾವು ಕರಿತೀವಿ ಅನ್ನೋವಾಗ ಹಾಕ್ಕೊಳ್ಳಿ ಸೋಡಾ ಪುಡಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿ. ನಾನು ಇವಾಗಲೇ ಕರಿತೀನಿ, ಅದಕ್ಕೋಸ್ಕರ ಇವಾಗಲೇ ಹಾಕ್ಕೊಂಡೆ ಸೋಡಾ ಪುಡಿ. ನೀವು ಕರಿಯೋವಾಗ ಹಾಕ್ಕೊಳ್ಳಿ. ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಡವಲಕಾಯಿ ಹಾಕ್ತಿದ್ದೀನಿ ನೋಡಿ. ಈ ಬೌಲ್ ಎಲ್ಲ ತುಂಬೋಯ್ತು, ಅದಕ್ಕೋಸ್ಕರ ನಾನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಕಲ್ಸೋಕ್ಕಾಗಲ್ಲ ಅಂತ ನೋಡಿ. ಇವಾಗ ಎಲ್ಲ ಹಾಕಿದ್ದಾಯಿತು. ನೀರು ಹಾಕ್ತಾ ನಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ. ಚೆನ್ನಾಗಿ ಕಲಿಸ್ಕೋಬೇಕು. ಸೋಡಾ ಪುಡಿ ಮುಂಚೆನೇ ಹಾಕಿಬಿಟ್ಟು ನಾನು ಆಮೇಲೆ ಕರಿಯೋ ಹದದಲ್ಲಿ ಅಂತಂದರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ ಕರಿಯೋವಾಗ ಹಾಕಬೇಕು ಅಂತ ಹೇಳ್ತಾ ಇರೋದು. ಈ ಕಡೆ ಕಡಾಯಿ ಇಟ್ಟಿದ್ದೀನಿ ನೋಡಿ, ಕರಿಯೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆನೂ ಚೆನ್ನಾಗಿ ಕಾಯಬೇಕು, ಕಾದ ನಂತರನೇ ಬಜೆ ಬಿಡಬೇಕಾಗುತ್ತೆ ಬೋಂಡನ. ಈ ಪಡವಲಕಾಯಿಯಲ್ಲಿ ಔಷಧಿ ಗುಣಗಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನೀವು ವಾರದಲ್ಲಿ 2ರಿಂದ 3 ಸಾರಿನಾದರೂ ಪಡವಲಕಾಯಿ ಯೂಸ್ ಮಾಡಲೇಬೇಕಾಗತ್ತೆ, ಚೆನ್ನಾಗಿರುತ್ತೆ. ಯಾರಿಗೆಲ್ಲ ತಲೆ ಹೊಟ್ಟಿರುತ್ತೋ, ಡ್ರ್ಯಾಂಡ್ರಫ್ ಇರುತ್ತೋ ಅವರು ಈ ಪಡವಲಕಾಯಿ ರಸನ ಮಾಡಿಕೊಂಡು ವಾರದಲ್ಲಿ 2ರಿಂದ 3 ಸಾರಿ ತಲೆಗೆ ಹಚ್ಕೊಂಡು ಹಾಗೆ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ತಲೆ ಹೊಟ್ಟು ನಿವಾರಣೆ ಆಗೋ ಚಾನ್ಸಸ್ ಇರುತ್ತೆ. ಟ್ರೈ ಮಾಡಿ ನೋಡಿ ನೀವು ನೋಡಿ. ಈ ಥರ ಬಿಡಿಸ್ಕೊತೀನಿ ನಾನು, ಅಂಟ್ಕೊಂಡಿದ್ರೆ ಬಜೆ ಬೋಂಡ ಬಿಡಿಸ್ಕೊತೀನಿ. ಈ ಪಡವಲಕಾಯಿ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಣೆ ಮಾಡುತ್ತದೆ, ಹಾಗೆ ಹೃದಯ ಸಮಸ್ಯೆಯನ್ನು ದೂರವಿಡುತ್ತದೆ. ಅದಕ್ಕೋಸ್ಕರ ವಾರದಲ್ಲಿ 2ರಿಂದ 3 ಸಾರಿನಾದರೂ ಪಡವಲಕಾಯಿ ತಿನ್ನಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ರೀತಿಯಲ್ಲಿ ಈ ಪಡವಲಕಾಯಿ ಬೋಂಡನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಕರೆದಿದ್ದಾಯಿತು. ಇವಾಗೆಲ್ಲ ಬೋಂಡನ ಆಚೆ ತೆಕ್ಕೊತೀನಿ ನೋಡಿ. ಇವಾಗ ನೋಡಿ, ಎಲ್ಲ ಬಜ್ಜಿ ತೆಗೆದಿದ್ದಾಯಿತು. ಬೋಂಡನ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಪಡವಲಕಾಯಿ ಬೋಂಡ ರೆಡಿಯಾಗಿದೆ.